all the following pair of linear equation by reducing them to a pair of linear equation. ಏನ್ ಹೇಳ್ತಾರೆ ಇಂಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ, ಇದು ಲೀನಿಯರ್ ಈಕ್ವೇಶನ್ ಅಲ್ಲ. ಈ ಈಕ್ವೇಶನ್ ಇದೆಯಲ್ಲ, ಇಲ್ಲಿಂದ ಶುರುವಾಗಿ ಇಲ್ಲಿ ಎಂಡ್ ಆಗ್ತದೆ. ಮೊದಲನೇ ಈಕ್ವೇಶನ್, ಇದು ಎರಡನೇ ಈಕ್ವೇಶನ್. ಇದು ಲೀನಿಯರ್ ಈಕ್ವೇಶನ್ ಅಲ್ಲ. ಸೊ ಇದನ್ನ ಲೀನಿಯರ್ ಈಕ್ವೇಶನ್ ಕನ್ವರ್ಟ್ ಮಾಡಿ ಸಾಲ್ವ್ ಮಾಡೋಕೆ ನಾವು. ಹೇಗೆ ಕನ್ವರ್ಟ್ ಮಾಡೋದು? ಸಿಂಪಲ್. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನೇನಿದೆಯೋ ವೇರಿಯೇಬಲ್ಸು, ಅದನ್ನ ಎ ಮತ್ತೆ ಬಿ ಅಂತ ತಗೊಳ್ಳಿ. ಲೆಟ್ ಎ ಬಿ ಈಕ್ವಲ್ ಟು 1/x, ಬಿ ಬಿ ಈಕ್ವಲ್ ಟು 1/y. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, a/2 ಪ್ಲಸ್ b/3 ಇಸ್ ಈಕ್ವಲ್ ಟು 2. ಇದು ನಿಮ್ಮ ಲೀನಿಯರ್ ಈಕ್ವೇಶನ್. ಏನಕ್ಕೆ ಇದು ಲೀನಿಯರ್ ಈಕ್ವೇಶನ್? ಏನಕ್ಕೆ ಇದು ಲೀನಿಯರ್ ಈಕ್ವೇಶನ್ ಅಲ್ಲ ಅಂತ ಹೇಳಿದ್ರೆ, ಇಲ್ಲಿ ವೇರಿಯೇಬಲ್ಸ್ ನ್ಯೂಮರೇಟರ್ ಅಲ್ಲಿ ಇದೆ, ಅದ್ರ ಪವರ್ ಪಾಸಿಟಿವ್ ಇದೆ. ಇಲ್ಲಿ ವೇರಿಯೇಬಲ್ಸ್ ಡಿನಾಮಿನೇಟರ್ ಅಲ್ಲಿ ಇದೆ, ಸೊ ಹಾಗಾಗಿ ಅದು ಪವರ್ ನೆಗೆಟಿವ್ ಬರುತ್ತೆ. ಸರಿನಾ? ಡಿನಾಮಿನೇಟರ್ ಅಲ್ಲಿ ವೇರಿಯೇಬಲ್ಸ್ ಇತ್ತು ಅಂತ ಹೇಳಿದ್ರೆ ಅದು ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಆಗಲ್ಲ. ಇದನ್ನ ನಾವು ಕನ್ವರ್ಟ್ ಮಾಡಿದೀವಿ. ಈ ಕನ್ವರ್ಟ್ ಮಾಡಿದ್ದನ್ನ ಸಾಲ್ವ್ ಮಾಡಿ ರೀಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಈ ಈಕ್ವೇಶನ್ ನೋಡಿ. ಇದರಲ್ಲಿ ಫ್ರಾಕ್ಷನ್ ಅಲ್ಲಿ ಇದೆ. ರೆಡ್ಯೂಸ್ ಮಾಡೋದಕ್ಕೆ ನಾವೇನ್ ಮಾಡ್ಬೋದು? ಮಲ್ಟಿಪ್ಲೈ ದ ಎಂಟೈರ್ ಥಿಂಗ್ ವಿತ್ LCM ಆಫ್ 2 ಮತ್ತೆ 3. ಯಾವ್ದಂದ್ರೆ 6. ಸೊ ಪೂರಾ 6 ಜೊತೆ ಮಲ್ಟಿಪ್ಲೈ ಮಾಡಿ. ಸೊ 6 ಟೈಮ್ಸ್ ಆಫ್ a/2 ಪ್ಲಸ್ 6 ಟೈಮ್ಸ್ ಆಫ್ b/3 is equal to 6 times of 2. ಸೊ ಇದು 3a ಆಗುತ್ತೆ, ಪ್ಲಸ್ 2b is equal to 12. ಇದು ನಮ್ಮ ಈಕ್ವೇಶನ್ 1. ಮುಂದಿನ ಭಾಗ ಈಕ್ವೇಶನ್ 2, a/3 ಪ್ಲಸ್ b/2 is equal to 13/6. ಇಲ್ಲಿ ನಮ್ಮ LCM between 3, 2 and 6 is 6. So multiply the entire thing. So 6 times of a/3 plus 6 times of b/2 is equal to 6 times of 13/6. So 2a plus 3b is equal to 13. ಇದು ನಮ್ಮ ಈಕ್ವೇಶನ್ 2. ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇವಾಗ ಯಾವ ಮೆಥಡ್ ಅಲ್ಲಿ ಮಾಡೋಣ? 3, 2, 2, 3, 13 and 12. ಸೊ ತೊಂದರೆ ಇಲ್ಲ, ಯಾವ್ದನ್ನ ಮಾಡ್ಬೋದು. ಅಲ್ಲಿ ಗೋ ವಿತ್ ಎಲಿಮಿನೇಷನ್ ಉಪಯೋಗಿಸ್ತೀನಿ. ಸೊ ಎಲಿಮಿನೇಷನ್ ಮಾಡೋದಕ್ಕೆ LCM between 2 and 3 is 6. So I have to multiply equation 1 ಜೊತೆ 2 ಮಲ್ಟಿಪ್ಲೈ ಮಾಡಬೇಕಲ್ವಾ? 3 into 2 is 6. equation 2 ಜೊತೆ 3 ಮಲ್ಟಿಪ್ಲೈ ಮಾಡಬೇಕು. 2 into 3 is 6. ಸೊ ಇವು ನಿಮ್ಮ ಹೊಸ ಈಕ್ವೇಶನ್ 6a plus 4b is equal to 24. ಇಲ್ಲಿ 6a plus 6a plus 9b is equal to 39 plus 39. ಸೊ ನಾನು ಟ್ರಿಕ್ ಹೇಳ್ಕೊಡ್ತೀನಿ. ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿಸ್ತಿದೆ, ಅದು ಬೇಡ. ಇಲ್ಲೇನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ನೀವು ಇಲ್ಲೇ ಸಬ್ಟ್ರಾಕ್ಟ್ ಮಾಡಿ ಅಲ್ವಾ? ಪ್ಲಸ್ 6 ಆ್ಯಂಡ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಅದು ಇದೆಲ್ಲ ಮೈನಸ್ ಆಗುತ್ತೆ. ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದು -5b is equal to -50. ಸೊ -5 ಡಿವೈಡ್ ಮಾಡಿ. ಸೊ b is equal to +3. b ಸಿಕ್ತು. ಇದನ್ನ ನೀವು sub b in 1. So 3a plus 6 is equal to 12. Subtracting 6 both the sides. So 3a is equal to 6 divided by 3 both the sides. A is equal to 2.
ವೆರಿಫೈ ಮಾಡೋಣ. ಸ್ವಲ್ಪ 3 ನೆಟ್ಟಿಗೆ ಬರಿಬೇಕು. 3 into 2 6 6 12 ಕರೆಕ್ಟ್ ಆಗಿದೆ. ಇದು 4 9 14 13 ಸರಿ ಇದೆ. ಇದು ನಿಮ್ಮ ಎ ಬಿ ವ್ಯಾಲ್ಯೂ, ಎಕ್ಸ್ ವೈ ವ್ಯಾಲ್ಯೂ ಅಲ್ಲ. ಎಕ್ಸ್ ವೈ ವ್ಯಾಲ್ಯೂ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು 1/x ಆಯ್ತಾ. ಎ ಇಸ್ ಈಕ್ವಲ್ ಟು 1/x ಸಬ್ಸ್ಟಿಟ್ಯೂಟ್ ಮಾಡಿ. therefore x is equal to 1/a which is equal to 1/b ಅಲ್ವಾ. ಹಾಗೇನೆ b is equal to 1/y. So y is equal to 1/b which is nothing but 1/3 p3 ಅಲ್ವಾ. ಇದೇ ನಿಮ್ಮ ಉತ್ತರ. therefore x, y is equal to 1/2, 1/3. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.